ಬೀಗ ಅಂತೂ ನೆನಪಾಗ್ತಾ ಇಲ್ಲಪ್ಪ. ಎಲ್ಲಿಕ್ಬಿಟ್ನೋ ಏನೋ ಹೋಗತ್ಲಾಗೆ. ಎಷ್ಟು ಹುಡ್ಕಿದ್ರೂ ಸಿಗ್ತಾ ಇಲ್ವಲ್ಲಪ್ಪ ಬೀಗ. ಈ ಅಪ್ಪ ನೋಡಿದ್ರೆ ರೇಗ ಆಡ್ತಾ ಇದ್ದಾನೆ ಹಂಗೇನೆ. ಏನಂಗೆ ಈ ಮನುಷ್ಯ ನೆನ್ನೆಸಿಂದನೂ ಒಂದೇ ಸಮಕ್ಕೆ ರೇಗಾಡ್ತಾ ಇದ್ದಾನೆ. ಬೀಗ ಎಲ್ಲಿಕ್ಬಿಟ್ನೋ ಏನೋ. ನೀನು ಫಸ್ಟ್ ಬೀಗ ತಗೊಂಬಂದು ಕೊಡು ಅಂತ ಹೇಳಿ ಎಗ್ಗೆಗ್ರಾಡ್ತಾ ಇದ್ದಾನೆ ಇವಯ್ಯ. ಎಲ್ಲೈತಪ್ಪ ಬೀಗ? ನಾನು ಎಲ್ಲಾನ ಮರ್ತೇ ಇಲ್ಲಪ್ಪ. ನನ್ನ ಸೊಂಟಲ್ಲೇ ಇತ್ತು. ಅದು ಯಾರು ತಗೊಂಡ್ರೇನೋ. ನಿದ್ದೆ ಮಾಡಿದೆ, ಏನು ನಿದ್ದೆ ಬಂತೋ ಏನೋ, ಆ ಕೇಳಿಗೆ ನಿದ್ದೆ ಬಂತು ಅನಿಸುತ್ತೆ. ಅಯ್ಯೋ, ಈ ಬೀಗ ಕಳ್ಕೊಂಬೋದೊಂದು ಗ್ರಾಚಾರಕ್ಕೆ, ನಾನು ಅಯ್ಯಪ್ಪಂತ ಬೈಸ್ಕೊಂಬೋದೊಂದು ಗ್ರಾಚಾರಕ್ಕೇ ಬೀಗ ಕಳ್ದೋತು ಅನಿಸುತ್ತೆ. ನಿದ್ದೆನೂ ಹಂಗೆ ಬಂತಪ್ಪ. ನನಗೆ ಕಣ್ಣು ಬಿಡೋಕ್ಕಾಗ್ತಿಲ್ಲ, ಅಷ್ಟು ನಿದ್ದೆ ಬಂತು. ಯಾವತ್ತೂ ಅಷ್ಟು ನಿದ್ದೆ ಬರ್ತಿರ್ಲಿಲ್ಲ ನನಗೆ. ಏನು ನಿದ್ದೆ ಬಂತು. ಸಖತ್ತು ನಿದ್ದೆ ಬಂತು. ಏನು ಮಾಡೋಣಪ್ಪ, ಇಲ್ಲಂಗೆ ಕಿಟಕಿ ಗುಡ್ಗೊಳಕ್ಕೆ ನಾನು ನೋಡೋಕೆ ಎಲ್ಲೂ ಇಕ್ಕಿಲ್ಲ. ಎಲ್ಲ ಹುಡುಕಿದ್ನಪ್ಪ, ಒಂದು ಜಾಗ ಬಿಟ್ಟಿಲ್ಲ ಮನೆಯಾಗೆ. ಎಲ್ಲ ನಾ ಸೀರೆ ಎಡೆಗೆಲ್ಲ ನೋಡಿದೆ, ಸೀರೆ ಎಲ್ಲ ಕೊಡ್ಕೊಡು ನೋಡಿದೆ ಬೀರ್ನಾಗೆ, ಎಲ್ಲ ತಗೋ ನೋಡಿದೆ. ಎಲ್ಲಿ ನೋಡಿದ್ರು ಸಿಗ್ತಾ ಇಲ್ಲ. ಈಯಪ್ಪ ಹಂಗೆ ಹೆಂಗಾಡ್ತಾನೆ. ಇವಳು ಬೇರೆ ಅದ್ರಾಗೆ ಉರಿಯ ಬೆಂಕಿಗೆ ತುಪ್ಪ ಸುರಿತಾಳೆ. ಬೇಗ ಕಳ್ದಾಕೈತೆ ನಮ್ಮತ್ತೆ, ಬೇಗ ಕಳ್ದಾಕೈತೆ ಅಂತ ಹೇಳಿ ಉರಿಯ ಬೆಂಕಿಗೆ ತುಪ್ಪ ಸುರಿತಾಳೆ. ಎಲ್ಲಾಯ್ತಾ ಏನೋ, ಎಲ್ಲಂತ ಹುಡ್ತಾನಪ್ಪ ಇವಾಗ ಬೀಗನ. ಅಯ್ಯ ದೇವ್ರಿ, ಎಲ್ಲಿ ನಾನು ತೆಗ್ದಿಕ್ಕಲ್ಲಪ್ಪ. ಇನ್ನೇ ಸ್ನಾನ ಮಾಡ್ಬೇಕಾದ್ರೆ ಅಂತ ತೆಗ್ದಿಕ್ತೀನಿ ಅಷ್ಟೇ ಬಸ್ಲಾಗೆ. ನೋಡೋಣ ಅದ್ರಲ್ಲಿ ಬಸ್ಲಾಗೆ ನಾನು ಐತೆ. ನಾನು ಬತ್ಲ ಒಂದೇ ತೆಗಿಯೋದಿನ್ನು. ಇಲ್ಲೇನಾನ ಬೇಕಂದ್ರೆ ಅದು ತೆಗಿತೀನಿ, ತೆಗ್ದು ಸೊಂಟದಾಗ ಸಿಗಿಸ್ಕೊಬಿಡ್ತೀನಿ. ಭದ್ರವಾಗಿರೋದಪ್ಪ ನನ್ನ ಸೊಂಟದಾಗ ಎಲ್ಲೆಂದು ಬೀಗ ಉದ್ರಿರ್ಲಿಲ್ಲ. ಅವಾಗ ಒಂದು ತಡಿ 2 ತಡಿ ಹಿಂಗೆ ಉದ್ರಿತ್ತು. ಅದು ಏನೋ ನಾನು ಮಿಸ್ಸಾಗಿ ಉದ್ರಿಸಿದ್ದೆ ಅಷ್ಟೇ. ಯಾವತ್ತೂ ಹಂಗೆ ಉದ್ರಂಗೆ ಇಕ್ಕಿರಲಿಲ್ಲ. ಅವಾಗ ಉದ್ರದಾಗಿಂದಾನೆ ಇವಾಗ ಬೈವಾಗ ಇಕ್ಕೆಂಬ್ತಿದ್ದೆ. ಈ ನಡುವೆಂದು ಕಳ್ಕೊಂಡಿರ್ಲಿಲ್ವಲ್ಲ ಬೇಗನ. ಬತ್ಲಾಗೆ ಸಾಮಾನ್ಯ ಇರ್ಬೇಕೇನ. ನೋಡೋಣ ಅದೆಲ್ಲ ಐತೇನ. ಇಲ್ಲ ಪಿಲ್ಲೆಲ್ಲೂ ಕಾಮ್ತಿಲ್ಲ. ಬಸ್ಲಾಗೂ ಇಲ್ವಲ್ಲ. ನಾನು ಬಸ್ಲಾಗೆ ಎಂದು ಇಕ್ಬಿಡ್ತಿರ್ಲಿಲ್ಲ. ನನಗೆ ಗೊತ್ತೈತೆ ಯಾರನ್ನ ಬರ್ತಾರೆ ತಗೊಂತಾರೆ ಅಂತ. ಇವಳೇ ನಾನು ತಗೊಂಡಿರ್ಬೇಕೇನ. ಕೇಳಿದ್ರೆ ನಾನು ನೋಡೇ ಇಲ್ಲ, ನಾನು ತಾಂಡೇ ಇಲ್ಲ ಅಂತಾಳೆ ಮತ್ತೆ. ಎಲ್ಲೋತೋ ಏನೋ ಹೋಗತ್ತೆ. ಇವಳೇ ರೊಚ್ಚಿದೆ ಈ ಕೆಲಸ ಅನಿಸುತ್ತೆ. ಇವಳೇ ತಾಂಡಿರೋದು ನನಗೆ ಗೊತ್ತೈತೆ. ಇನ್ಯಾರೂ ತಾಂಡಿರೋಕ್ಕೆ ಸಾಧ್ಯ ಇಲ್ಲ. ಇವಳೇ ತಾಂಡವಳೆ. ಇವಾಗ ಹೋಗಿ ಸರಿಯಾಗಿ ಬೈದ್ಬಿಡ್ತೀನಿ. ನೀನೇ ತಾಂಡ್ರದು ಕೊಡೇ ಅಂತೀನಿ. ಒಂದಿಟ್ಟು ರೊಚ್ಚಿಗೆ ಇದ್ದರೆ ಕೊಟ್ಟುಬಿಡ್ತಾಳೆ. ಅಯ್ಯೋ, ಎಲ್ಲೈತೋ ಏನೋ. ಸ್ವಾಮಿ ದೇವ್ರೆ, ಬೀಗ ಸಿಗಂಗೆ ಮಾಡಪ್ಪ. ನಾನು ದೇವರಿಗೆಲ್ಲ ಕೈ ಮುಕ್ಕಂಡಂಗೆ ಬೀಗ ಸಿಗ್ಲಪ್ಪ, ಪೂಜೆ ಮಾಡಿಸ್ತೀನಿ ಅಂತ ಹೇಳಿ ದೇವ್ರಿಗೆಲ್ಲನ ಬೀಗ ಸಿಕ್ಕರೆ ಪೂಜೆ ಮಾಡಿಸ್ತೀನಪ್ಪ. ಉಂಡೆಗೆ 100 ರೂಪಾಯಿ ಹಾಕ್ತೀನಪ್ಪ ತಂದೆ ದೇವ್ರೇ ಆಂಜನೇಯ. ಬೀಗ ಕಳ್ದೋಗಿ ಬೇಡ, ಎಲ್ಲ ಅದ್ರಾಗೆ ಐತೆ. ಇವಾಗ ದುಡ್ಡು ಒಡವೆ ಎಲ್ಲ ನಾಯಪ್ಪನಿಗೆ ದುಡ್ಡು ಬೇಕು ಖರ್ಚಿಗೆ. ಏನು ಮಾಡೋಣಪ್ಪ ಇವಾಗ? ಯಾಕೆ ಜಾರುತ್ತಿಲ್ಲಿ ಪಟಿ? ಅಯ್ಯೋ ಬಸ್ಲು ಉಜ್ಜಿಲ್ಲ ಹಂಗೇನಿ ಜಾರ್ ಗಟ್ಕೊಂಡೈತಿ. ಅಯ್ಯೋ ದೇವ್ರೆ, ಬಸ್ಲಾಗೈತೆ ನಮ್ಗೆ ನೋಡಕ್ಕೆ ಬಂದು ಬಿದ್ದಂಗೆ ಆತಲ್ಲಪ್ಪ. ಅಯ್ಯೋ ದೇವ್ರೆ, ಅಯ್ಯೋ ಅಪ್ಪ ಓದ್ಕಣಪ್ಪ ಸೊಂಟ. ಅಯ್ಯಯ್ಯೋ ರಾಮ, ಅಯ್ಯಯ್ಯಪ್ಪ, ಅಯ್ಯೋ ದೇವ್ರೆ ಬಿದ್ನಲ್ಲಪ್ಪ ಸೊಂಟ. ರಾಮ 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 ಹೋಗತ್ತ. ಅಯ್ಯೋ ಓದ್ಕಣಪ್ಪ ನನ್ನ ಸೊಂಟ. ಎತ್ರೆ ಯಾರನ ರಚ್ಚಿ, ಕೆಂಪಿ ಏ ಯಾರನ ಬರ್ರೆ. ಅಯ್ಯಯ್ಯ ಹೋಗತ್ತ ಸೊಂಟ. ಅಯ್ಯಯ್ಯ ಎಂತಟ ನೋವತ್ತೆ, ಎದ್ದಳಕ್ಕಾಗಲ್ಲ ನನಗೆ. ರೊಚ್ಚಕಯ್ಯ ಬಾ, ಕಮ್ಲತ್ತು ಬಿದ್ದಿದ್ದು ಬಸ್ಲಾಗೆ. ಅಲ್ಲೋಡಲ್ಲಿ ಬಿತ್ತು, ಆಗ ಸೊಂಟ ಮುರ್ಕಂಟು. ಕೆಂಪಿ ಬಾರೆ, ಹಿಂಗೆತ್ತು ಬಾರೆ. ಅಯ್ಯೋ ಎದ್ದಳಕಾಲ್ ಬಾರೆ ಸೊಂಟ. ರಾಮ, ಅಯ್ಯಯ್ಯಯ್ಯೋ ಮುರಿದೋದ್ ಕಡೆ ನನ್ನ ಸೊಂಟ ಮುರಿತು. ಅಯ್ಯೋ ಯಪ್ಪ, ಬೇಗ ಹುಡ್ಕಕ್ಕಂತ ಬಂದು ಎಂಥ ಕೆಲಸ ಆಗೋತು. ನಂದೇನು ಗ್ರಾಸ ಇರೋನೋ ಏನೋ. ಒಂದ್ರ ಮೇಲೆ ತೊಂದರೆ ಬರ್ತಾ ಇದ್ದಾವೆ ನನಗಂತೂ. ಅಯ್ಯೋ ಅಪ್ಪ, ಅಯ್ಯಯ್ಯಪ್ಪ ಸೊಂಟ ಹೋತ್ ನಂದು. ಯಾಕೆ ಕೆಂಪಿ ಈ ಅಮ್ಮ ಹಿಂಗೆ ಬಿದ್ದವಳೆ? ನಗ್ಬೇಡ ನೋಡು ನೀನು. ನಗ್ತಿಯಲ್ಲೇ? ನಾನೇನೆ ಬಿದ್ದೀನಿ, ನಂದು ಸೊಂಟ ಮುರಿದೈತೆ. ಎತ್ತದ್ಬಿಟ್ಟು ಇಬ್ರು ನಗ್ತಾ ನಿಂತೀರಾ? ಅಲ್ಲಿ ಕಿಸಿತಾ ಇದ್ದೀರಾ ಇಬ್ರು ನಿಂತ್ಕೊಂಡು? ಬರ್ರೆ ಬರ್ರೆ ಇಬ್ರು ಬರ್ರೆ. ನಿನ್ ದಿಮಾಕ್ ಮಾಡಿದ್ರೆ, ನೀನು ಹಿಂಗೆ ಜಂಬ ಮಾಡಿದ್ರೆ, ನಕ್ರ ಮಾಡಿದ್ರೆ ಎತ್ತತೀವಿ. ಬಾರಿ ಅಲ್ಲೇ ಬಿದ್ದಿರ್ಲಿ ಬಸ್ಲಾಗೆ. ಓಹೋ ಬಿದ್ದಿರೋದಲ್ದೆಲ್ಲ ನಿನ್ ದೌಲತ್ ನೋಡು. ಓಹೋ ಎಂತ ಜಂಬನ್ ಮಾತಾಡ್ತೀಯ. ಮತ್ತೆ ಅಲ್ಲಿ ಕಿಸಿತಿರಲ್ಲೇ ನಾನು ಬಿದ್ದಿರೋದು ನೋಡಿ ನಮ್ಮ ಅತ್ತೆ ಬಿದ್ದವಳೆ ಬಸ್ಲಾಗೆ. ಎತ್ತಬೇಕು ಅಂಬೋದು ಬ್ಯಾಡ್ವೆ? ಬಸ್ಲು ಉಜ್ಜಕ್ಕಾಗಲ್ವೇ? ಇಬ್ರಳೆ ಇದ್ದೀರಾ, ಇಬ್ರು ಸೊಸೆರಿದ್ದೀರಾ. ತಿನ್ ಕುಕ್ರಸ್ಕೊಂತೀರಾ ಬಸ್ಲಾ. ಒಂದಿಟ್ಟು ಸೊಪ್ಪಿನ ಪುಡಿನ ಎಂತನ ಹಾಕಿ ಉಜ್ಜಕ್ಕಾಗಲ್ವೇನಿ? ನನಗೆ ಜಾರ್ಲ ಕುಕ್ಕಂಡೈತೆ. ಉಜ್ಜದ್ಬಿಟ್ಟು ಇಬ್ರಳೋನು ತಿನ್ ಕುಕ್ರಸ್ಕೊಂತಾರೆ. ಜಾರ್ಲ ಕುಕ್ಕಂಡೈತಿ.
ನಾನು ಕಾಪ್ರ ಮಾಡಬೇಕಾದ್ರೆ ಹಿಂಗೆ ಯಾವತ್ತೂ ನಾನು ಹಿಂಗೆ ಜಾರ್ಲಿಕೊಂಡ್ರು ಸ್ಥಳಲ್ಲ. ವಾರಕ್ಕೆ 2 ಪಟ್ಟು 2-3 ಪಟ್ಟು ನಾನು ಎಲ್ಲ ಸೊಪ್ಪಿನ ಪುಡಿ ಪೆನಾಯಿಲು ಎಲ್ಲ ಹಾಕಿ ನಾನು ತಿಕ್ತಿದ್ದೆ. ಅಲ್ಲ ನಿಮ್ಮ ಮನೆ ಬರೋಕ್ಕೆ ಇನ್ನೊಂದು ಏಟು ನಿಮಗೆ ಬಸ್ಲು ಉಜ್ಜಕ್ಕಾಗಲ್ವೇನ್ರಿ? ನೀನು ಹಿಂಗೆ ಮಾತಾಡು, ಇಲ್ಲೇ ಬಸ್ಲಾಗೆ ಇರ್ತೀಯ ಅಷ್ಟೇ. ನಾವೇನು ಎತ್ತಲ್ಲ ನಿನ್ನ. ನಿಂಗೆ ಜಂಬ ಮಾಡಿರೆ ನೀನು ಇಲ್ಲೇ ಇರೋದೇನೆ ಬಸ್ಲಾಗೆ. ಸಂಟ ಹೋಯ್ತು ಸಂಟ ಹೋಯ್ತು ಸಂಟ ಹೋಯ್ತು ಸಂಟ ಹೋಯ್ತು. ಹೊಲ್ ಕಿಸ್ಬಿಟ್ರೆ ಏನಿಲ್ಲ. ಅಲ್ಲ ಎತ್ತಾದ್ಬಿಟ್ಟು ಎತ್ತೆ ಹಿಂಗೆ ನೆಟ್ಟಕ್ಕೆ ಕುಕ್ಕಮಕ್ಕಾಗ್ತಿಲ್ಲ. ಬರ್ರಿ ಹಿಂಗೆ ಎತ್ರಿ, ಬಾರೇ ಸಟ್ಟ ಹೋಗಿತ್ತು ಬಾರೇ, ಸಂಟ ನೋವಾತು. ಅಯ್ಯೋ ಹೋಗತ್ತ ನಂದೇನು ಗ್ರಾಸ ಸೇರೋನೋ ಏನೋ. ಬಾರಿ ಕೆಂಪಿ ಎತ್ತು ಬೇಡ, ಬಾ ಬೇಕಿದ್ರೆ ದೇಕೆಂಬ ಬರ್ಲಿ ಹೇಳು. ನಿನಗೆ ಇದೇ ಗತಿ ನೋಡು. ನೀನೊಬ್ರಿಗೆ ಕೇಳಿ ಬಯಸಿದ್ಕೆ ನೋಡಿ ನಿನಗೆ ಎಂಥ ಗತಿ ಗೊತ್ತಾಯ್ತು. ನಮ್ಮಿಬ್ರಿಗೂ ನೀನು ಏನಾನ ಆಗಲಿ ಅಂತ ಕಾಯ್ತಾ ಇದೀಯ. ಇಬ್ರು ಸೊಸೆಯರ್ಗೆ ಇವರಿಬ್ಬರಿಗೂ ಏನಾನ ಆದರೆ ನನಗೆ ಆಸ್ತಿ ಎಲ್ಲ ನನಗೆ ಆಗುತ್ತೆ ಅಂತ ಹೇಳಿ ನೀನು ಕಾಯ್ತಾ ಇದೀಯ. ಅದು ನಿನಗೆ ಆಯಿತು. ನೀನು ಕಾಲು ಮುರ್ಕೊಂಡು ನಿನ್ನ ಮೇಲಿಂದ ನೀನು ಮೂಲೆ ಕುಕ್ಕಬೇಕು. ಸೊಂಟ ಕಾಲು ಮುರ್ಕೊಂಡು ಮೂಲೆ ಕುಕ್ಕಬೇಕು. ನಾವು ಹಾಕಿರೋದು ತಿನ್ನಬೇಕು ಅಷ್ಟೇ. ನೀನು ಎತ್ತದ್ ಬೇಡ, ಬಾರ ಚಕಯ್ಯ ಹೋಗನ್ ಸುಮ್ಮನೆ. ಎತ್ತದ್ ಬೇಡ. ಬಾ ಇವಳ್ನಾರು ಬೇಕಿದ್ರೆ ದೇಕೆಂಡು ಬರ್ಲೇಳು. ಇನ್ನು ಅಷ್ಟೇನೆ ದೇಕೆಂಡು ಎಲ್ಲ ಹೋಗಿ ಇಕ್ಕೆಂಡು ತಿನ್ನಬೇಕು. ದೇಕೆಂಡು ಎಲ್ಲ ಮಾಡ್ಕೋಬೇಕಿಪ್ಪಟ್ಟು ಅಂತ ಪರಿಸ್ಥಿತಿ ಬರುತ್ತೆ ನೋಡಿ ಒಳಗೆ. ಇನ್ನೆಂತ ಒಟ್ಟು ಬಿಟ್ಟು ಹೆಂಗಸ್ರೆ ನೀವು. ಅಲ್ಲ ಹತ್ತು ಬಿದ್ದವಳೆಲ್ಲ ಎತ್ತಬೇಕೊಂಬದ್ ಬೇಡ, ಹೊಲ್ ಕಿಸ್ಕೊಂಡು ಹೋಗ್ತಾ ಇದ್ರಲ್ಲೇ. ಬತ್ತಿ ನಡೀರಿ, ದೇಕೆಂಡಾದ್ರೂ ಬತ್ತಿ ನಡೀರಿ. ನನ್ನ ಗಂಡಿಗೆ ಹೇಳ್ತೀನಿ ನಡಿ, ಎಕ್ಕೆ ಹೇಳ್ತೀನಿ. ಇವ್ರೆಂಥ ಸೊಸೆರು ಅಲ್ಲ, ಬಿದ್ರೂ ಬರ್ರಮ್ಮ ಬಿದ್ದಿದ್ದೀನಿ ಅಂತಂದ್ರೂ ಎತ್ತಲಿಲ್ವಲ್ಲ ಲೌಡೇರು ಅಂತ ಹೇಳ್ತೀನಿ. ನಡೀಲಿ, ಓ ನಡಿಯೇ ಬತ್ತೀನಿ ಇಲ್ಲಿ, ನಡಿಯೇ ದೇಕೆಂಡಾದ್ರೂ ಬತ್ತೀನಿ ನಡಿಯೇ. ನನ್ನ ಗಂಡ ನಿಮ್ಮ ಗಂಡಂತಾಗ ಹೇಳ್ತೀನಿ ನಡಿಯೇ. ನಡಿಯೇ ತಡಿಯೇ ವೇದಂತಾಗೂ ದೇವಂತಾಗೂ ಹೇಳ್ತೀನಿ ನಡಿಯೇ. ಇಬ್ಬರೆಲ್ಲ ನಡೀರಿ ಇಲ್ಲಿ ಹೇಳ್ತೀನಿ. ಬಂದೆ ನಾವು ನೋಡೇ ಇಲ್ಲ ಅಂತೀವಿ. ಅದಕ್ಕೇನು ಹೇಳ್ತೀನಿ ನೀನು. ನೀನು ನಮ್ಮನ್ನು ಸಿಕ್ಕಾಕ್ಸಕ್ಕೆ ನೋಡಿದ್ರೆ ನಾನು ನಿಮ್ಮನ್ನೇ ಸಿಕ್ಕಾಕಿಸ್ತೀನಿ. ನನ್ನ ಹತ್ರ ನಿನ್ನ ಆಟಗಳೆಲ್ಲ ನಡೆಯೋದಿಲ್ಲ. ನಿನ್ನಂತರ್ತಾಗೆ ಬೇಕಾದ್ರೆ ನಾನು ಅಲೆ ಎಲ್ಲ ಪಾಠ ಕಲ್ತ್ಕೊಂಡು ಬಂದಿರೋಳು. ಎಲ್ಲರ ಹತ್ರನೂ ಹೆಂಗಿರ್ಬೇಕು ಅಂತ ನಾನು ನಿನಗಿನ್ನ ಚೆನ್ನಾಗಿ ಎಲ್ಲ ಪಾಠ ಕಲ್ತ್ಕೊಂಡು ಬಂದಿದ್ದೀನಿ. ಅಯ್ಯೋ ದೇಕೆಂಡು ಹೋಗ್ಬೇಕಪ್ಪ. ಸಂಟ ಎದ್ದಳಕ್ಕಾಗ್ತಿಲ್ಲ ಯಪ್ಪ, ನೆಟ್ಟಕ್ಕೂ ಕಮಕ್ಕಾಗ್ತಿಲ್ಲ. ಅಯ್ಯೋ ಯಪ್ಪ, ಅಯ್ಯಯ್ಯೋ ಎದ್ದಳಕ್ಕೆ ಆಗಲಿಲ್ಲ. ನಾನು ಪುಸ್ತಕನ ಜೋರಾಗಿ ಎದ್ದಳನ ಅಂತ ಹೋದೆ, ಇನ್ನು ಸಳಿಕ್ಕಂದಂಗೆ ಆಗ್ತೈತೆ. ಅಯ್ಯಯ್ಯೋ ಅಯ್ಯೋ ಸಂಟ. ಅಯ್ಯೋ ಅಪ್ಪ ಅಮ್ಮ, ಅಪ್ಪ ಅಮ್ಮ ಎದ್ದಳಕ್ಕಾಗ್ತಿಲ್ಲ. ಅಯ್ಯೋ ಸೊಂಟ. ಅಯ್ಯಯ್ಯೋ ಅಯ್ಯೋ ಅಯ್ಯಯ್ಯೋ ಅಪ್ಪ. ಅಯ್ಯೋ ದೇಕೆಂಡು ಹೋಗ್ತೀನಿ ತಡಿ. ಇಲ್ಲ ಒಡೆಯರ್ಗೆ ಸರಿಯಾಗಿ ಐದವೆ ಇದೊಂತಾಗು ದೇವಂತಾಗು ನಮ್ಮ ಅಯ್ಯಪ್ಪಂತಾಗು ಎಲ್ಲ ಹೇಳಿ ನೋಡಿ. ಬಿದ್ದಿದ್ರು ಹೋಲ್ ಕಿಸ್ಕೊಂಬಂದ್ರು ಇಬ್ಬರನು ಅಂತ ಹೇಳ್ತೀನಿ. ಅಲ್ಲ ಬಸ್ಲಕ್ಕೆ ಬಂದೈತಲ್ಲ, ಮತ್ತು ಬಸ್ಲ ಬಿದ್ದೈತಲ್ಲ ಎತ್ತಬೇಕು ಅಂಬದು ಬೇಡ ಇವ್ರಿಗೆ. ಅಲ್ಲ ಇಬ್ಬರಳು ಹೋಲ್ ಕಿಸ್ಕೊಂಡು ಹೋಗ್ತಾ ಇದ್ದಾರಲ್ಲ. ಅಯ್ಯೋ ಅಪ್ಪ ಅಪ್ಪಪ್ಪ ಸೊಂಟ ಬುಲ್ ನೋವಾಗೈತಪ್ಪ. ಅಯ್ಯಪ್ಪ ಇವ್ರೇನು ನಾನೇನು ಮೂಲಿಗೆ ಬಿದ್ದರೆ ಇವ್ರೇನು ನೋಡ ಅಂತಾರಲ್ಲ ಹೆಂಗಸ್ರು. ಭಾರಿ ಇದ್ದಾರೆ ಇವ್ರಿಬ್ರಳು. ನೋಡಿದ್ರಲ್ಲ ಬೀಗ ಉಳ್ಕಕ್ಕಂತ ಹೇಳಿ ಬಸ್ಲಕ್ಕೆ ಬಂದು ಬಿದ್ದಿದ್ದೀನಿ. ಸೊಂಟ ನೋವಾಗ್ಬಿಟ್ಟೈತೆ. ಬೋಲ್ ನೋವಾಗೈತೆ, ಕಾಲು ಕೈ ನೋವಾಗ್ಬಿಟ್ಟವೆ. ಅಯ್ಯೋ ಎದ್ದಳಕ್ಕಾಗ್ತಿಲ್ಲ ನನಗಂತೂ. ಬೇರೆ ಸಳ್ಕು ಅಂತೈತೆ ಸೊಂಟ ಎಲ್ಲನ. ಬಿದ್ದುಬಿಟ್ಟೆ, ಜಾರಿ ದಬೋಮಂಗೆ ಬಿದ್ದುಬಿಟ್ಟೆ. ಬಸ್ಲು ಉಜ್ಜಿಲ್ಲ. ಜಾರು ತಂಗೇನಿ, ಅದಕ್ಕೆ ಬಿದ್ದೆ. ಏನಪ್ಪ ಮಾಡಲಿ ಇವಾಗ. ಅಯ್ಯೋ ಹೊಲ್ ಕಿಸ್ಕೊಂಡು ಹೋಗ್ತಾರೆ ಇಬ್ರು ಲೌಡೇರು. ಎತ್ತಲೇ ಇಲ್ಲ ನನ್ನ. ಇವ್ರೇನು ನನ್ನ ಮೂಲಿಗೆ ಬಿದ್ರಿ, ಇವ್ರು ನನ್ನ ನೋಡ ಅಂತಾರಲ್ಲ ಇವರು. ನೋಡ್ತಾ ಇರ್ರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೊಂದು ಚಾನಲ್ನೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪಿ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.